Hi guys, Namaskara from the Netherlands. Welcome back to another vlog. ನಮ್ಮದು ನೆದರ್ಲ್ಯಾಂಡ್ಸಿಂದ ಬೆಲ್ಜಿಯಂ ಬೈಕ್ ಟ್ರಿಪ್ದು ಇದು ಪಾರ್ಟ್ 3 ವ್ಲಾಗ್ ಆಗಿರುತ್ತೆ. ಪಾರ್ಟ್ 2 ಅಲ್ಲಿ ಹೇಳ್ದಂಗೆ ಇವಾಗ ನಾವು ನಮ್ಮ ಅಕಾಮಿಡೇಷನ್ಗೆ ಹೋಗ್ತಾ ಇದ್ದೀವಿ. ಅದು ನಮ್ಮೂರಂತ ಒಂದು ಸಿಟಿಯಲ್ಲಿರುತ್ತೆ. ಏರ್ ಬಿ ಎನ್ ಬಿ ಬುಕ್ ಮಾಡಿದ್ದೀವಿ. ಇದು ಫುಲ್ಲು ಮಳೆ, ಗುಡುಗು, ಸಿಡಿಲು ಎಲ್ಲ ಬರ್ತಿದೆ. ಇದ್ರ ಮಧ್ಯೆ ಹೋಗ್ತಿದ್ದೀವಿ. ಹೆಂಗೆ ಹೋಗ್ತೀವಿ ಎಲ್ಲ ತೋರಿಸ್ತೀವಿ. ಆಲ್ರೆಡಿ ಕಾಣಿಸ್ತಾ ಇದೆ ಅನಿಸ್ತಾ ಇದೆ. ಫುಲ್ಲು ಗುಡುಗು ಸಿಡಿಲು ಎಲ್ಲ ಬರ್ತಾ ಇದೆ. ಇನ್ನು ನಾವು ಸಿಟಿ ಲಿಮಿಟ್ಸಲ್ಲೇ ಇದ್ದೀವಿ. ಬಟ್ ಇವಾಗ ಆರ್ಡನ್ ಫಾರೆಸ್ಟ್ ರೀಜನ್ಗೆ ಎಂಟರ್ ಆಗ್ತೀವಿ. ಹೆಂಗಿರುತ್ತೆ ನೋಡಬೇಕು. ಓ ಮೈ ಗಾಡ್, ಇವಾಗ ತಾನೇ ಫಾರೆಸ್ಟ್ ರೀಜನ್ ಎಂಟರ್ ಆದ್ವಿ. ನೋಡಿ ಹೇಗಿದೆ ಅಂತ. ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಇಲ್ಲಿ ಲೈಟ್ಸ್ ಇಲ್ಲ, ಏನಿಲ್ಲ. ಪ್ಲಸ್ ಯಾರು ಜಾಸ್ತಿ ಗಾಡಿಗಳೇ ಓಡಾಡ್ತಾ ಇಲ್ಲ. ನಮ್ಮ ಬೈಕು, ನಮ್ಮ ಹಿಂದೆ ನಮ್ಮಿಬ್ಬರು ಫ್ರೆಂಡ್ಸು ಬೈಕು ಇದೆ ಅಷ್ಟೇ. ನಾವು 3 ಬೈಕ್ಸು ಹೋಗ್ತಾ ಇದ್ದೀವಿ. ಅವಾಗವಾಗ ಜಸ್ಟ್ 1-2 ಕಾರ್ ಪಾಸ್ ಆಗ್ತಾಯಿದೆ ಅಷ್ಟೇ. ಅದು ಬಿಟ್ಟು ಬೈಕ್ಸ್ ಅಂತೂ ಇಲ್ಲವೇ ಇಲ್ಲ. ನಮ್ಮ 3 ಬೈಕ್ಸ್ ಅಷ್ಟೇ ಈ ರೋಡಲ್ಲಿ ಹೋಗ್ತಾ ಇರೋದು. ನೋಡಿ ಎಷ್ಟು ಜೋರಾಗಿ ಗುಡುಗು ಸಿಡಿಲು ಎಲ್ಲ ಬರ್ತಾನೇ ಇದೆ. ಇಲ್ಲೆಲ್ಲ ಆಲ್ರೆಡಿ ಮಳೆ ಬಂದ್ಬಿಟ್ಟು ಹೋಗ್ಬಿಟ್ಟಿದೆ. ಇವಾಗ ಮಳೆ ಬರ್ತಾ ಇಲ್ಲ. ಮಳೆ ಬಂದ್ಬಿಟ್ಟು ಹೋಗಿರೋದ್ರಿಂದ ನೀರೆಲ್ಲ ಸ್ವಲ್ಪ ಹಂಗೆ ಇದೆ ರೋಡ್ ಮೇಲೆ. ಈ ಥರ ಬೈಕ್ ಓಡಿಸ್ಬೇಕಾದ್ರೆ ಬೈಕ್ ವೀಲ್ಸಿಂದ ನೀರೆಲ್ಲ ನಮ್ಮ ಪ್ಯಾಂಟ್ಗೆ, ಶೂಸ್ಗೆ ಎಲ್ಲ ಆಗ್ತಾಯಿದೆ. ಎಕ್ಸ್ಪೀರಿಯನ್ಸ್ ಅಂತೂ ಸಖತ್ ಥ್ರಿಲ್ಲಿಂಗ್ ಆಗಿದೆ. ಇವಾಗಂತೂ ಇನ್ನೂ ದಟ್ಟ ಕಾಡಿಗೆ ಎಂಟರ್ ಆಗಿದ್ದೀವಿ. ಫುಲ್ ಮರಗಳು, ಅಲ್ಲಲ್ಲಿ ಒಂದೊಂದು ಕಡೆ ಸ್ಟ್ರೀಟ್ ಲೈಟ್ಸ್ ಇದೆ ಅಷ್ಟೇ. ಮಳೆ ಅಂತೂ ಇಲ್ಲಿ ಹನಿ ಬರ್ತಾ ಇದೆ. ಇವಾಗ ಸ್ವಲ್ಪ ಜೋರಾಗೆ ಬರ್ತಾ ಇದೆ. ಅಲ್ಲಲ್ಲಿ ಒಂದೊಂದು ಕಡೆ ಮರಗಳು ಬಿದ್ದೋಗ್ಬಿಟ್ಟಿದೆ. ತುಂಬ ಕೇರ್ಫುಲ್ಲಾಗಿ ಹೋಗ್ತಿದ್ದೀವಿ. ಈ ಟ್ರಾನ್ಸ್ ಆಲ್ಪ್ ಏನಿದೆಯಲ್ಲ, ಆ ಬೈಕಲ್ಲಿ ರೇನ್ ಮೋಡ್ ಅಂತಲೂ ಇತ್ತು. ಸೊ ಆ ರೇನ್ ಮೋಡ್ನ ಹಾಕ್ಕೊಂಡು ಹಾಗೆ ಓಡಿಸ್ಕೊಂಡು ಹೋಗ್ತಾ ಇದ್ದೀವಿ. ಸೊ ಸ್ಕಿಡ್ಡು ಆ ಥರ ಏನಾದರೂ ಆಗೋ ಚಾನ್ಸಸ್ ಎಲ್ಲನೂ ಕಮ್ಮಿ ಇರುತ್ತೆ. ಇದಂತೂ ಫುಲ್ ಅಡ್ವೆಂಚರಸ್ ಆ್ಯಂಡ್ ಥ್ರಿಲ್ಲಿಂಗ್ ರೈಡ್ ಥರ ಇದೆ. ಇದು ಫಸ್ಟ್ ಟೈಮ್ ನಾನು ಈ ಥರ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇರೋದು. ಬೇಕು ಅಂತ ಬಂದದಲ್ಲ, ದಾರಿ ತಪ್ಪಿ ಬಂದದ್ದು. ಸಂತೋಷ್ ಅವರು ಮುಂಚೆನೇ ಎಕ್ಸ್ಪೀರಿಯನ್ಸ್ ಮಾಡಿದ್ದಾರೆ ಅನಿಸುತ್ತೆ. ಅವ್ರು ಆಲ್ರೆಡಿ ಎಷ್ಟೊಂದು ಸತಿ ಬೈಕ್ ರೈಡ್ಸ್ ಹೋಗಿರ್ತಾರಲ್ಲ, ಆವಾಗ ಈ ಥರ ಎಲ್ಲ ಆಗಿದೆ ಅಂತ ಹೇಳ್ತಾಯಿದ್ರು. ನಮ್ಮ ಫ್ರೆಂಡ್ಸ್ ಇರ್ತಾರಲ್ಲ, ಇಬ್ಬರು ಬೈಕು, ನಮ್ಮ ಬೈಕು ಅವರಿಬ್ಬರು ಬೈಕು ಸೇರಿಕೊಂಡು ಫುಲ್ ಕೇರ್ಫುಲ್ಲಾಗಿ ಹೋಗ್ತಿದ್ದೀವಿ. ಯಾರು ಎಲ್ಲೂ ಮಿಸ್ ಆಗಬಾರ್ದು ಅಂದ್ಬಿಟ್ಟು ಎಷ್ಟಾಗುತ್ತೋ ಅಷ್ಟು ಆರಾಮಾಗೆ ಹೋಗ್ತಿದ್ದೀವಿ. ಥ್ರಿಲ್ಲಿಂಗ್ ಜೊತೆ ರೊಮ್ಯಾಂಟಿಕ್ ಆಗೂ ಇದೆ. ಯಾಕಂದರೆ ಫುಲ್ ಇವಾಗ ಮಳೆ ಬರ್ತಾ ಇದೆ, ತಣ್ಣು ಗಾಳಿ ಬರ್ತಾ ಇದೆ. ಜಸ್ಟ್ ಆ ಲೈಟ್ನಿಂಗ್ ಇದೆ ಅಷ್ಟೇ, ಲೈಟ್ಗೋಸ್ಕರ. ಇದೆಲ್ಲ ನೋಡ್ತಾ ಇದ್ರೆ ನನಗೊಂದು ಸಾಂಗ್ ನೆನಪಾಗ್ತಾಯಿದೆ. ಮುಸ್ಸಂಜೆ ಹೊತ್ತಲ್ಲಿ ಮುಂಜಾನೆ ಮಳೆಯಲ್ಲಿ ನನ್ನವನು ನೆನೆಯೋದನ್ನು ಕಂಡು ನಾನು ಕರಗಿದೆ. ಈ ಫಾರೆಸ್ಟ್ ರೂಟಲ್ಲಿ ಐ ಥಿಂಕ್ ಅರೌಂಡ್ 30 to 40 minutes ರೈಡ್ ಮಾಡಿದ್ದೀವಿ. ಇನ್ನೇನು 10 minutesಲ್ಲಿ ಮೇನ್ ಹೈವೇ ರೀಚ್ ಆಗ್ತೀವಿ. ಸೊ ಹೈವೇಗೆ ಹೋದಾಗ ಫುಲ್ ಲೈಟ್ಸ್ ಇರುತ್ತೆ, ಜಾಸ್ತಿ ವೆಹಿಕಲ್ಸು ಎಲ್ಲ ಇರುತ್ತೆ. ಆವಾಗ ಏನು ಅಷ್ಟು ಟೆನ್ಷನ್ಸ್ ಇರಲ್ಲ. ಬಟ್ ಇದಂತೂ ಫುಲ್ ಥ್ರಿಲ್ಲಿಂಗ್ ಆ್ಯಂಡ್ ಅಡ್ವೆಂಚರಸ್ ರೈಡ್ ಆಗಿತ್ತು. ಮೀಟರ್ ಬೇಕು, ಮೀಟರ್ ಇವಾಗ ಪೆಟ್ರೋಲ್ ಬಂಕಿಗೆ ಬಂದ್ವಿ. ಎಲ್ಲರೂ ಫುಲ್ ನೆಂದೋಗ್ಬಿಟ್ಟಿದ್ದೀವಿ. ಎಸ್ಪೆಷಲಿ ನಮ್ಮ ಪ್ಯಾಂಟ್ಸು, ಶೂಸು, ಸಾಕ್ಸು ಎಲ್ಲ ಫುಲ್ ನೆಂದೋಗ್ಬಿಟ್ಟಿದೆ. ಏನು ಮಾಡೋಕ್ಕಾಗಲ್ಲ, ಫುಲ್ ಮಳೆ ಬರ್ತಿತ್ತಲ್ಲ. ಪ್ಲಸ್ ಆ ಫಾರೆಸ್ಟ್ ರೂಟಲ್ಲಿ ಬೇರೆ ಬಂದ್ವಿ. ನೀರೆಲ್ಲ ನಿಂತ್ಕೊಂಡ್ಬಿಟ್ಟಿತ್ತು. ಮರಗಳಿಂದನೂ ಮೇಲೆ ತಲೆ ಮೇಲೆಲ್ಲ ನೀರು ಬೀಳ್ತಿತ್ತು. ಹೆಲ್ಮೆಟ್ ಹಾಕೊಂಡಿದ್ವಿ, ಸೊ ಅಲ್ಲೇನು ಅನಿಸಿಲ್ಲ. ಬಟ್ ವೀಲ್ಸಿಂದ ನಮ್ಮ ಪ್ಯಾಂಟು, ಶೂಸ್ಗೆಲ್ಲ ತುಂಬ ನೀರು ಸೇರ್ಕೊಂಡ್ಬಿಟ್ಟಿದೆ. ಇಲ್ಲಿ ಮತ್ತೆ ರೀಫಿಲ್ ಮಾಡ್ಕೊತಾ ಇದ್ದೀವಿ ಪೆಟ್ರೋಲ್ನ. ಈ ಟೈಮ್ ಅರೌಂಡ್ 6 liters ಪೆಟ್ರೋಲ್ ಹಾಕ್ಸಿದ್ವಿ. ಅರೌಂಡ್ €12 ಆಗಿದೆ. ಸೇಮ್ €95 ಪೆಟ್ರೋಲೇ ಹಾಕ್ಸ್ತಿದ್ದೀವಿ. ಒಂದು 10-15 minutes ಬ್ರೇಕ್ ರೆಸ್ಟ್ ಥರ ಆಯಿತು. ಇವಾಗ ಮತ್ತೆ ಜರ್ನಿ ಸ್ಟಾರ್ಟ್ ಮಾಡ್ತೀವಿ. ಮಧ್ಯಾಹ್ನ ಹೇಳ್ತಾ ಇದ್ನಲ್ಲ ಫುಲ್ಲು ಬಿಸಿ ಇತ್ತು ಅಂತ. ಇವಾಗ ರಾತ್ರಿ ಫುಲ್ಲು ಮಳೆ ಆ್ಯಂಡ್ ಫುಲ್ ಚಳಿ ಥರ ಇತ್ತು. ಚೆನ್ನಾಗಿತ್ತು ರಾತ್ರಿ ರೈಡು. ಇವಾಗ ನಾವು ಅಕಾಮಿಡೇಷನ್ ಹತ್ರ ರೀಚ್ ಆಗಿದ್ವಿ. ಪಾರ್ಕಿಂಗ್ ನೋಡ್ತಿದ್ವಿ. ಅಕಾಮಿಡೇಷನ್ ಅವ್ರದ್ದೇ ಪಾರ್ಕಿಂಗ್ ಇದೆ ಅಂತ ಹೇಳಿದ್ರು. ಸೊ ಇವಾಗ ಅಲ್ಲಿ ಹೋಗ್ಬಿಟ್ಟು ಪಾರ್ಕ್ ಮಾಡಿಬಿಟ್ಟು ನಮ್ಮ ಥಿಂಗ್ಸ್ ಎಲ್ಲ ತೊಗೊಂಡು ಏರ್ ಬಿ ಎನ್ ಬಿ ಒಳಗೆ ಹೋಗ್ತಿದ್ವಿ.
ನಾವು ಮನೆಗೆ ರೀಚ್ ಆಗೋಷ್ಟರಲ್ಲಿ ಆಲ್ಮೋಸ್ಟ್ ಮಧ್ಯರಾತ್ರಿ 12:30 ಆಗಿತ್ತು. ಜಸ್ಟ್ ನಾವು Airbnb ಎಂಟರ್ ಆಗಿದ ತಕ್ಷಣ ಒಂದು ಚಿಕ್ಕ ವರಾಂಡ ಇದೆ. ವರಾಂಡದಿಂದ ಒಂದು ಸ್ವಲ್ಪ ಮುಂದೆ ಹೋದರೆ ಈ ಥರ ಲಿವಿಂಗ್ ರೂಮ್ ಇದೆ. ಅಲ್ಲಿ ಸೋಫಾ, ಟಿ ವಿ, ಡೈನಿಂಗ್ ಟೇಬಲ್ ಎಲ್ಲ ಇರುತ್ತೆ. ಇಲ್ಲಿ ವರಾಂಡದಲ್ಲಿ ಒಂದು ಮಿರರ್ ಕೂಡ ಇದೆ. ನಾವು ಬುಕ್ ಮಾಡಿದ್ದು Airbnb 3 ಬೆಡ್ರೂಮ್ಸ್ ಇದೆ. ಎಲ್ಲ ಬೆಡ್ರೂಮಲ್ಲೂ ಡಬಲ್ ಬೆಡ್ಸ್ ಇರುತ್ತೆ, ಡಬಲ್ ಸೈಜ್ ಬೆಡ್ಡು. ಈ ಥರ ಇದು ಒಂದು ರೂಮು, ಮತ್ತು ಇನ್ನೂ ಒಂದು ರೂಮು ಆಲ್ರೆಡಿ ಅವ್ರು ಮಲ್ಕೊಂಬಿಟ್ಟಿದ್ರು, ಸೊ ಅದನ್ನ ತೋರಿಸ್ತಾ ಇಲ್ಲ. ನೆಕ್ಸ್ಟ್ ಇದು ಬಾತ್ರೂಮ್ ಕೂಡ ಇದೆ, ಇಲ್ಲೇ ಟಾಯ್ಲೆಟು ಇದೆ, ಮತ್ತು ವಾಷಿಂಗ್ ಮಿಷಿನು ಎಲ್ಲ ಇದೆ, ಏನಾದರೂ ಬಟ್ಟೆ ಒಕ್ಕೋಬೇಕು ಅಂತ ಇದ್ದರೆ. ಅದಾದಮೇಲೆ ನೆಕ್ಸ್ಟ್ ಇನ್ನೂ ಒಂದು ರೂಮ್ ಇದೆ, ಅದನ್ನು ದೊಡ್ಡದಾಗಿದೆ. ಕಂಫರ್ಟೇಬಲ್ ಆಗಿ ಒಂದು ಕಪಲ್ಗೆ 1 ನೈಟ್ ಸ್ಟೇ ಮಾಡೋಕ್ಕೆ ಹೆಂಗೆ ಬೇಕೋ ಅಷ್ಟು ಬುಕ್ ಮಾಡಿದ್ವಿ ಅಷ್ಟೇ. ಸೊ 3 ಕಪಲ್ಸು 3 ಬೆಡ್ರೂಮ್ಸ್ ಇದೆ. ಇಲ್ಲಿ ನೋಡಿ ಒಂದು ಚಿಕ್ಕ ಕ್ಯೂಟಾಗಿರೋ ಪಾಪ್ಕಾರ್ನ್ ಮೆಷಿನ್ ಕೂಡ ಇಟ್ಟಿದ್ದಾರೆ. ಆ ಪಾಪ್ಕಾರ್ನ್ ಮೆಷಿನ್ಗೆ ಪಾಪ್ಕಾರ್ನ್ ಮಾಡೋಕ್ಕಂತೂ ಥಿಂಗ್ಸು ಅಡುಗೆ ಮನೆಯಲ್ಲಿ ಸಿಕ್ತು ನಮಗೆ. ಈ ಥರ ಪಾಪ್ಕಾರ್ನ್ ಬ್ಯಾಗ್ಸು, ಆ ಪಾಪ್ಕಾರ್ನ್ ಏನು ಬೇಕು, ಕಾರ್ನು, ಅದೆಲ್ಲನೂ ಇದೆ. ಈ ಕಿಚನ್ನು ಫುಲ್ಲಿ ಎಕ್ವಿಪ್ಡ್ ಆಗಿದೆ. ಟ್ರಾಶ್ ಕ್ಯಾನ್ಸ್ ಎಲ್ಲ ಇದೆ, ಓವನ್ನು, ಫ್ರಿಜ್ಜು, ಮೈಕ್ರೋವೇವು, ಅದು ಬಿಟ್ಟು ಪ್ಲೇಟ್ಸು, ಸ್ಪೂನ್ಸು, ಪಾತ್ರೆಗಳೇನಾದರೂ ಬೇಕಂದರೆ ಕುಕ್ಕಿಂಗ್ಗೆ. ಆಮೇಲೆ ಇಲ್ಲಿ ಬೇಸಿಕ್ ಏನೇನು ಯೂಸ್ ಮಾಡ್ತಾರೋ ಈ ಥರ ಸಾಲ್ಟು, ಪೆಪ್ಪರು, ಆರಿಗ್ಯಾನೋ ಅಂಥದ್ದೆಲ್ಲ ಸ್ಪೈಸಸ್ ಇದೆ. ಮತ್ತು ಪಾತ್ರೆ ತೊಳ್ಕೊಳ್ಳೋಕ್ಕೆ ಡಿಶ್ ವಾಷರ್ ಕೂಡ ಇರುತ್ತೆ. ಅದಕ್ಕೆ ಡಿಶ್ ವಾಷರ್ ಹಾಕೋಕ್ಕೆ ಟ್ಯಾಬ್ಲೆಟ್ಸ್ ಇದೆ. ಕಾಫಿ, ಟೀ ಎಲ್ಲನೂ ಇಟ್ಟಿದ್ದಾರೆ. ಕಾಫಿ ಮೆಷಿನ್ ಕೂಡ ಇದೆ. ಸೊ ಏನೇನು ಬೇಸಿಕ್ ಬೇಕೋ ಎಲ್ಲ ಇದೆ. ಆರಾಮಾಗಿ 1 ನೈಟ್ ಸ್ಟೇ ಮಾಡ್ಬೋದು. ಇಲ್ಲಿ ವಾಟರ್ ಬಾಟಲ್ ಕೂಡ ಇಟ್ಟಿದ್ರು, ಮತ್ತು ಒಂದು ವೇಫರ್ ಕೂಡ ಇಟ್ಟಿದ್ರು. ಇವಾಗ ಪಾಪ್ಕಾರ್ನ್ ತಿಂತಾಯಿದ್ದೀನಿ. ಅಲ್ಲಲ್ಲಲ್ಲಲ್ಲಲ್ಲಲ್ಲ ನಮ್ಮ ಶೂಸ್ ಎಲ್ಲ ಫುಲ್ ನೆಂದೋಗ್ಬಿಟ್ಟಿದೆ. ಅದಕ್ಕೆ ಈ ಥರ ಕೂತ್ಕೊಂಡು ಒಂದು ಡ್ರೈಯರ್ ತೊಗೊಂಡು ಶೂಸ್ನ ಡ್ರೈ ಮಾಡ್ತಾ ಇದ್ದೀವಿ. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ಇದು Airbnbದು ಸೆಕೆಂಡ್ ಟಾಯ್ಲೆಟ್. ಎಂಟ್ರೆನ್ಸಲ್ಲೇ ಇದೆ. ಎಂಟ್ರೆನ್ಸಲ್ಲೇ ಶೆಲ್ಫ್ಸ್ ಕೂಡ ಇದೆ. ನಮ್ದು ಏನೇನು ಹೆಲ್ಮೆಟ್ ಇರುತ್ತೋ 6 ಜನದ ಹೆಲ್ಮೆಟು ಅಲ್ಲಿ ಇಟ್ಬಿಟ್ಟಿದ್ದೀವಿ. ರಾತ್ರಿ ಎಲ್ಲರೂ ಚೆನ್ನಾಗಿ ನಿದ್ದೆ ಮಾಡಿದ್ವಿ. ಫುಲ್ ರೆಸ್ಟ್ ಆಯಿತು. ಎಲ್ಲ ನಿದ್ದೆ ಮಾಡಿಬಿಟ್ಟು ಬೇಗ ಎದ್ಬಿಟ್ಟು ರೆಡಿ ಆದ್ವಿ. ನಮ್ಮ ಪ್ಯಾಂಟ್ಸ್ ಎಲ್ಲನೂ ಇನ್ನೂ ಒದ್ದೆನೇ ಇತ್ತು ಸ್ವಲ್ಪ. ಅದನ್ನೆಲ್ಲ ಐರನ್ ತೊಗೊಂಡು ಐರನಿಂಗ್ ಮಾಡಿಕೊಂಡು ಡ್ರೈ ಮಾಡಿಬಿಟ್ವಿ. ಇವಾಗ ನಮ್ಮೂರಿಂದ ದಿನಂತಿಗೆ ಹೋಗ್ತಿದ್ದೀವಿ. ದಿನಂತ್ ಯಾಕೆ ಹೋಗ್ತಿದ್ದೀವಿ ಅಂದರೆ, ನಾವು ಕಯಾಕಿಂಗ್ ಆ್ಯಕ್ಟಿವಿಟಿ ಬುಕ್ ಮಾಡಿದ್ದೀವಿ ದಿನಂತಲ್ಲಿ. ಅದೊಂದು ಮಸ್ಟ್ ಟ್ರೈ ಆ್ಯಕ್ಟಿವಿಟಿ ಆಗಿದೆ ದಿನಂತಲ್ಲಿ. ಸೊ ನಾವು ಅದನ್ನ ಬುಕ್ ಮಾಡಿದ್ವಿ. 10:30 AM ಬುಕ್ ಮಾಡಿದ್ವಿ. ಅದಕ್ಕೆ ಬೇಗ ಹೊರಡಬೇಕು. ಅಲ್ಲಿ 10:30ಗೆ ಹೋದರೆ ಅಲ್ಲಿಂದ ಶಟಲ್ ಬಸ್ ಇರುತ್ತಂತೆ, ನಮ್ಮನ್ನ ಸ್ಟಾರ್ಟಿಂಗ್ ಪಾಯಿಂಟಿಗೆ ಕರ್ಕೊಂಡು ಹೋಗುತ್ತೆ. ಆ ಸ್ಟಾರ್ಟಿಂಗ್ ಪಾಯಿಂಟಿಂದ ಕಯಾಕ್ ಮಾಡಿಕೊಂಡು ನಾವು ಎಲ್ಲಿ ಹೋಗಿರ್ತೀವೋ ಅಲ್ಲಿಗೆ ವಾಪಸ್ಸು ಬರೋ ಥರ ಇರುತ್ತೆ. ಕಯಾಕಿಂಗ್ ಮಾಡೋದೆಲ್ಲ ನೆಕ್ಸ್ಟ್ ವ್ಲಾಗಲ್ಲಿ ಬರುತ್ತೆ. ಎಲ್ಲನೂ ಒಂದೇ ವ್ಲಾಗಲ್ಲಿ ಹಾಕಿದ್ರೆ ತುಂಬ ಲಾಂಗ್ ಆಗಿಬಿಡುತ್ತೆ ವ್ಲಾಗ್ ಅಂದ್ಬಿಟ್ಟು ಈ ಥರ ಪಾರ್ಟ್ ವ್ಲಾಗ್ ಮಾಡ್ತಾಯಿದ್ದೀನಿ. ಇವಾಗ ವಿ ವಿಲ್ ಎಂಜಾಯ್ ದ ರೈಡ್ ಫ್ರಮ್ ನಮ್ಮೂರು ಟು ದಿನಂತ್. ಇಲ್ಲಿ ನೋಡಿ, ನಮ್ಮೂರು ಸ್ಮಾಲ್ ಸಿಟಿ ಆಗಿರುತ್ತೆ. ಸೇಮ್ ಯುರೋಪಿಯನ್ ಸಿಟೀಸ್ ಹೆಂಗಿರುತ್ತೋ ಎಲ್ಲದೂ ಹಾಗೆ ಇರುತ್ತೆ. ಈ ಥರ ಡಿಫ್ರೆಂಟ್ ಆರ್ಕಿಟೆಕ್ಚರ್ ಇರುತ್ತೆ. ಬಿಲ್ಡಿಂಗ್ಸ್ದೆಲ್ಲ ಅಲ್ಲಲ್ಲೇ ಮಧ್ಯದಲ್ಲಿ ಕೆನಾಲ್ಸು ಇಲ್ಲ ರಿವರ್ಸ್ ಇರುತ್ತೆ, ಬ್ರಿಡ್ಜಸ್ ಇರುತ್ತೆ, ಗ್ರೀನರಿ ಇರುತ್ತೆ, ರೋಡ್ಸ್ ಎಲ್ಲ ಕ್ಲೀನಾಗಿರುತ್ತೆ, ಮತ್ತು ಅಷ್ಟು ಟ್ರಾಫಿಕ್ ಏನೂ ಇರಲ್ಲ. ಓಡ್ಸೋಕ್ಕೆಲ್ಲ ತುಂಬ ಚೆನ್ನಾಗಿರುತ್ತೆ. ದಿನಂತ್ ಸಿಟಿ ಬಗ್ಗೆ ಹೇಳಬೇಕಂದ್ರೆ, ದಿನಂತೂ ಒಂದು ಸಿಟಿ ಇನ್ ಬೆಲ್ಜಿಯಂ. ಅದು ಬ್ಯೂಟಿಫುಲ್ ಸಿಟಿ. ಅದು ಒನ್ ಆಫ್ ದ ಮಸ್ಟ್ ವಿಸಿಟ್ ಸಿಟೀಸ್. 1 ಡೇ ಎನಫು ದಿನಂತಲ್ಲಿ ಇದ್ದು ನೋಡಿಕೊಂಡು ಎಲ್ಲ ಬರೋಕ್ಕೆ. ಏನಾದರೂ ನೆದರ್ಲ್ಯಾಂಡ್ಸಿಂದ ಹೋಗ್ತಾ ಇದ್ದರೆ ಆರಾಮಾಗಿ ಜಸ್ಟ್ ಬೆಳಗ್ಗೆ ಹೋಗ್ಬಿಟ್ಟು 1 ಡೇ ಸ್ಪೆಂಡ್ ಮಾಡಿಬಿಟ್ಟು ಈವ್ನಿಂಗ್ ವಾಪಸ್ ಬಂದುಬಿಡ್ಬೋದು. ಆ್ಯಕ್ಚುಲಿ ದಿನಂತೂ ಫೇಮಸ್ ಎಂತಕ್ಕಂದರೆ ಸ್ಯಾಕ್ಸೋಫೋನ್ ಇನ್ವೆಂಟರ್ ಇದ್ದಾರಲ್ಲ, ಅವರು ದಿನಂತ್ ಅವರೇ. ಸೊ ಅಲ್ಲೊಂದು ಫೇಮಸ್ ಬ್ರಿಡ್ಜ್ ಇರುತ್ತೆ ಫುಲ್ ಆಫ್ ಸ್ಯಾಕ್ಸೋಫೋನ್ಸ್. ಈ ವಿಡಿಯೋದಲ್ಲಿ ನಾವೇನು ಅಷ್ಟು ಟೂರಿಸ್ಟಿ ಪ್ಲೇಸಸ್ಸು ಇಲ್ಲ ಟೂರಿಸ್ಟಿ ಥಿಂಗ್ಸ್ ತೋರಿಸ್ತಿಲ್ಲ. ಯಾಕಂದರೆ ನಾವು ಜಸ್ಟ್ ರೈಡ್ ಎಕ್ಸ್ಪೀರಿಯೆನ್ಸಿಗೆ ಬಂದಿದ್ದು, ಅದಕ್ಕೆ ಜಸ್ಟ್ ರೈಡಿಂಗ್ನೇ ತೋರಿಸ್ತಿದ್ದೀವಿ. ದಿನಂತಲ್ಲಿ ಫೇಮಸ್ ಸ್ಯಾಕ್ಸೋಫೋನ್ ಬ್ರಿಡ್ಜ್ ಇರುತ್ತೆ, ಚರ್ಚ್ ಇರುತ್ತೆ, ಸಿಟಾಡೆಲ್ ಅಂತ ಎಲ್ಲ ಇರುತ್ತೆ. ಸೊ ಯಾರಾದರೂ ವಿಸಿಟ್ ಮಾಡ್ತಾಯಿದ್ರೆ ಇದನ್ನೆಲ್ಲ ವಿಸಿಟ್ ಮಾಡಿಕೊಂಡು ಎಂಜಾಯ್ ಮಾಡ್ಬೋದು. ಮತ್ತು ಬೂಯಾನ್ ಹತ್ರನೂ ಯೂರೋ ಸ್ಪೇಸ್ ಸೆಂಟರ್ ಅಂತ ಇದೆ. ಯೂರೋ ಸ್ಪೇಸ್ ಸೆಂಟರಲ್ಲಿ ನಿಮ್ಗೆ ಝೀರೋ ಗ್ರಾವಿಟಿ ಎಲ್ಲ ಎಕ್ಸ್ಪೀರಿಯೆನ್ಸ್ ಮಾಡ್ಬೋದು. ಡಿಫ್ರೆಂಟ್ ಪ್ಲ್ಯಾನೆಟ್ಸ್ ಬಗ್ಗೆ ಇನ್ಫಾರ್ಮೇಷನ್ ಇರುತ್ತೆ. ಡಿಫ್ರೆಂಟ್ ಪ್ಲ್ಯಾನೆಟ್ಸ್ ಮೇಲೆ ನಡೆಯೋಕ್ಕೆ ಹೆಂಗಿರುತ್ತೆ ಅಂತ ಎಲ್ಲ ಎಕ್ಸ್ಪೀರಿಯೆನ್ಸ್ ಮಾಡ್ಬೋದು. ಅಲ್ಲೂ ಒಂದು 4 to 5 hours ಆರಾಮಾಗಿ ಸ್ಪೆಂಡ್ ಮಾಡ್ಬೋದು. ಸೊ ಯಾರಾದರೂ ಕಾರಲ್ಲಿ ಬಂದರೆ ಇಲ್ಲ ಜಸ್ಟ್ ಹಾಗೆ ಬಂದರೆ ಇದೆಲ್ಲ ಎಕ್ಸ್ಪೀರಿಯೆನ್ಸ್ ಮಾಡ್ಬೋದು.
ಇವಾಗ ಕಯಾಕಿಂಗ್ ಪ್ಲೇಸ್ ಎಂಟರ್ ಆಗ್ತಿದ್ದೀವಿ. ಅದ ಹೆಸರು ಲೆಸೆ ಕಯಾಕ್ಸ್ ಅಂದ್ಬಿಟ್ಟು ಇಲ್ಲೊಳಗೇ ಫ್ರೀ ಪಾರ್ಕಿಂಗ್ ಇರುತ್ತೆ ಅವ್ರ ಕಡೆಯಿಂದನೇ. ಸೊ ಎಲ್ಲ ಪಾರ್ಕ್ ಮಾಡಿಬಿಟ್ಟು ಅಲ್ಲೊಳಗಡೆ ಆಲ್ರೆಡಿ ನಮ್ಮ ಫ್ರೆಂಡ್ಸ್ ಬಂದಿದ್ದಾರೆ, ಅವ್ರನ್ನೆಲ್ಲ ಮೀಟ್ ಮಾಡಿಬಿಟ್ಟು ಟಿಕೆಟ್ಸ್ ಎಲ್ಲ ತೊಗೊಂಡು ಇವಾಗ ಶಟಲ್ ಬಸ್ ಹತ್ರ ಹೋಗ್ತಾ ಇದ್ದೀವಿ. ಇವತ್ತಿನ ವೀಡಿಯೋಗೆ ಅಷ್ಟೇ ಗೈಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಇನ್ ದ ನೆಕ್ಸ್ಟ್ ವ್ಲಾಗ್. ಬಾಯ್.